ಸಮಸ್ತ ಕನ್ನಡ ಬಾಂಧವರಿಗೆ ನಮಸ್ಕಾರಗಳು. ನಾನು ಲಾವಣ್ಯ ಜೀವನ್ ಕೆನಡಾದಿಂದ ಮಾತಾಡ್ತಾ ಇದ್ದೇನೆ. ನನ್ನ ಸ್ನೇಹಿತೆಯಾದ ಶ್ರೀಮತಿ ಲಕ್ಷ್ಮಿಯವರು ಪ್ರತಿ ವಾರವೂ ಹೊಸ ನಾಣ್ಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ವಾರ ಯಾವ ನಾಣ್ಯಗಳನ್ನು ನಮಗೆ ತಿಳಿಸಿಕೊಡುತ್ತಾರೆ ಅಂತ ನೋಡಿಕೊಂಡು ಬರೋಣ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಿ? ನನ್ನ ಬರಹ ಕಾರ್ಯಕ್ರಮದಲ್ಲಿ ಈ ಸರಿ ಇನ್ನೊಂದು 5 ನಾಣ್ಯಗಳನ್ನು ತೋರಿಸಲಿಕ್ಕಿದ್ದೇನೆ. ನಾನು ಹೊಸ ನಾಣ್ಯಗಳು. ಇದರ ನಡುವೆ ಸಾಕಷ್ಟು ನಾಣ್ಯಗಳು ಬಂದು ಹೋಗಿದೆ. ಎಲ್ಲವನ್ನ ಖರೀದಿ ಮಾಡೋದು ಸ್ವಲ್ಪ ಕಷ್ಟ ಕೂಡ, ನನ್ನಿಂದ ಆಗಲಿಲ್ಲ ಕೂಡ. ಕಾಲಕ್ಕೆ ಮಾಹಿತಿಗಳು ನಮ್ಗೆ ಸಿಕ್ಕಿದಾಗ ಮಾಡಬಹುದು, ಮತ್ತು ಅದು ನಮಗೆ ನಮ್ಮ ಪರ್ಸಿಗೆ ಎಟಕಬೇಕಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಹವ್ಯಾಸ ಆದ್ದರಿಂದ ಆದದ್ದನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ. ಏನು ಮಾಡಿದ್ದೇನೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನಿಮ್ಮಿಂದ ಒಳ್ಳೆ ಪ್ರತಿಕ್ರಿಯೆ ಬರಬೇಕಷ್ಟೆ. ಈಗ ನಾನು ತೋರಿಸ್ಲಿಕ್ಕಿರುವ ಕಾಯಿನ್ ಉಂಟಲ್ಲ, ಆ ಸಂಸ್ಥೆಯ ಹೆಸರು ಕೇಳಿದರೆ ಈ ಕ್ರಿಮಿನಲ್ಸಿಗೆ ಗಡ ಅಂತ ನಡುಕ ಬರ್ತದೆ. ಯಾವುದು ಹೇಳಿ ನೋಡುವ, ಅಂದಾಜು ಮಾಡಿ. ನಾನು ತೋರಿಸ್ತೇನೆ ನೋಡಿ. ಈಗ ಕೇಂದ್ರೀಯ ಅನ್ವೇಷಣಾ ಬ್ಯೂರೋ ಅಂದರೆ CBI, ಇದು 60 ರೂಪಾಯಿ ಕಾಯಿನ್ ನೋಡಿ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ 60 ರೂಪಾಯಿ ಕಾಯಿನು. ಇದು ಡೈಮಂಡ್ ಜುಬಿಲಿಗೆ ಅಂತ ಹೇಳಿ ಮಾಡಿದ್ದು. ಹೆಚ್ಚಾಗಿ ನಾವೆಲ್ಲ ತಿಳ್ಕೊಳ್ಳೋದು 75ನೇ ವರ್ಷಕ್ಕೆ ಅಂತ, ಬಟ್ 60ಕ್ಕೆ ಸಹ ಮಾಡ್ತಾರೆ ಹೀಗೆ ಅಂತ ಒಂದು ಮಾಹಿತಿ ಇದೆ. ವಿಶೇಷ ಪೊಲೀಸ್ ಸಂಘಟನೆ ಇದು. ಈ ಸಂಘಟನೆಯಲ್ಲಿ ಗಂಭೀರ ಅಪರಾಧಗಳು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ನ ಅಪರಾಧಗಳಿರ್ತದಲ್ಲ, ಅದರ ಒಂದು ಇನ್ವೆಸ್ಟಿಗೇಷನ್ಗೆ ಇರುವಂತಹ ಒಂದು ಸಂಸ್ಥೆ ಇದು ನೋಡಿ. 60 ರೂಪಾಯಿ ಕಾಯಿನು. ಇದು ಬರ್ಸ್ ರಿವರ್ಸ್. ಈಗಾಗಲೇ ನಾನು ಆಜಾದಿ ಕಾ ಅಮೃತ್ ವರ್ಷ ಈ ಕಾಯಿನನ್ನು ನಾನು ನಿಮಗೆ ಪ್ರದರ್ಶನ ಮಾಡಿಯಾಗಿದೆ. ಆ ನಂತರ ಇದು MMTCಯಿಂದ ಆಜಾದಿ ಕಾ ಅಮೃತ್ ವರ್ಷ ಅನ್ನುವ ಒಂದು ಹೆಸರಲ್ಲಿ MMTC ಕಾಯಿನ್ ಬಿಡುಗಡೆ ಮಾಡಿತು. MMTCಯ ಅಬ್ರಿವೇಷನ್ ನಿಮಗಾಗಲೇ ಹೇಳಿಯಾಗಿದೆ. ಅದು ಪ್ಯೂರ್ ಬೆಳ್ಳಿ. ಈ ರೀತಿ ವೆಲ್ವೆಟ್ ಕೇಸ್ನಲ್ಲಿ ಬಂತು ನೋಡಿ. 31 ಗ್ರಾಮ್ನ ಬೆಳ್ಳಿ ಕಾಯಿನ್ ಇದು. ವೆಲ್ವೆಟ್ ಕೇಸಲ್ಲಿ ಆಜಾದಿ ಕಾ ಅಮೃತ್ ವರ್ಷ ಅನ್ನುವಂತಹ ಕಾಯಿನ್ ಬಂತು. ಇದರ ಜೊತೆಗೆ 50 ಗ್ರಾಮ್ ಕಾಯಿನ್ ಕೂಡ ಬಂದಿದೆ. ಇದು ಅದರ ಮಿಂಟ್ ಮಾರ್ಕ್. ಹಾಗೆ ಅದರ ಜೊತೆಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದು ಕೂಡ ಖಾಸಗಿ ಕಂಪನಿಯವರು ಬಿಡುಗಡೆ ಮಾಡಿದಂತಹ ಕಾಯಿನ್. ಆಜಾದಿ ಕಾ ಅಮೃತ್ ವರ್ಷ ಅಂತ ಏನಿದೆ ಆ ಸ್ಲೋಗನ್ ಇಲ್ಲಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಲಿಬರ್ಟಿ ಆಫ್ ಸ್ಟ್ಯಾಚ್ಯೂ ಉಂಟಲ್ಲ ಗುಜರಾತಲ್ಲಿ, ಅದರದ್ದು. ಇದು ಕೂಡ 50 ಗ್ರಾಮ್ ಬೆಳ್ಳಿಯ, ಶುದ್ಧ ಬೆಳ್ಳಿಯ ಕಾಯಿನು. ಆಜಾದಿ ಕಾ ಅಮೃತ್ ವರ್ಷ ಅದೇ ಇದು. ಇದನ್ನು ನಾನು ಓಪನ್ ಮಾಡಲಿಲ್ಲ, ವೆಲ್ವೆಟ್ ಕೇಸ್ ಹಾಗೆ ಉಂಟು. ಅದರಲ್ಲಿ ಎಂಬ್ಲೆಮ್ ಏನಿದೆ ಹೋಗ್ತಾ ಇರೋದು ಸ್ವಾತಂತ್ರ್ಯ ಸಂಗ್ರಾಮದ್ದು, ಅದರಲ್ಲಿ ಹಾಗೆ ಉಂಟು. ಮತ್ತು ಧ್ವಜದ ವಿಶೇಷ ವಿನ್ಯಾಸ ಇದೆ. ಈ ವೆಲ್ವೆಟ್ ಕೇಸಿಗೆ ಕೂಡ ಆಮೇಲೆ ಏನಾಗುತ್ತೆ, ನಾವು ಹಳೇದಾದಾಗೆ ಈ ಕಾಯಿನಿಗೆ ಎಷ್ಟು ಬೆಲೆ ಜಾಸ್ತಿ ಆಗುತ್ತೋ ಹಾಗೆ ಈ ವೆಲ್ವೆಟ್ ಕೇಸಿಗೆ ಕೂಡ ಜಾಸ್ತಿ ಆಗುತ್ತೆ. ಅದರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೇನೆ. ವೆಲ್ವೆಟ್ ಕೇಸು 68-69ನೇ ಇಸ್ವಿಯಲ್ಲಿ ಬಂದಂತಹ ವೆಲ್ವೆಟ್ ಕೇಸ್ನ ಕಾಯಿನ್ಸಿಗೆ ಈಗ ಎಷ್ಟು ಬೆಲೆ ಇದೆ ಅಂತ ಹೇಳಿಬಿಟ್ಟು ನಾನು ಮುಂದೆ ನಿಮಗೆ ಅದನ್ನು ತೋರಿಸ್ಲಿಕ್ಕಿದ್ದೇನೆ. ಇದು ನೋಡಿ. ಈ ಕಾಯಿನು ನನ್ನ ಅತ್ಯಂತ ಪ್ರೀತಿಯ ರಾಣಿ, ಮಹಾರಾಣಿ ದುರ್ಗಾವತಿ ಅಂತ ಕೇಳಿರಬಹುದು ನೀವು. ಅಕ್ಬರ್ನಿಗೆ ಸವಾಲು ಹಾಕಿದಂಥ ರಜಪೂತರಲ್ಲಿ ಒಬ್ಬ ರಾಜ ರಾಣಾ ಪ್ರತಾಪ್ ಸಿಂಹ, ಒಬ್ಬಳು ಏಕಮೇವ ರಾಣಿ ಮಹಾರಾಣಿ ದುರ್ಗಾವತಿ ನೋಡಿ. ಇವಳ 500ನೇ ಜಯಂತಿಗೆ ಸರ್ಕಾರ ಹೊರತಂದಿತ್ತು. ಈ ಕಾಯಿನ್ನಲ್ಲಿ ಮಿಕ್ಸ್ಡ್ ಮೆಟಲ್ಸ್ ಇಲ್ಲ, ಪ್ಯೂರ್ ಸಿಲ್ವರ್ 40 ಗ್ರಾಮ್ಸ್ ಅಂತ. ಇವಳು ಚಂದೇಲ್ ವಂಶದ ರಾಣಿ. ಮಧ್ಯಪ್ರದೇಶದ ಕಾಲಂಜರ್ ಕೋಟೆಯಲ್ಲಿ ಇವಳು ಹುಟ್ಟಿದ್ಲು. ನಂತರ ಇವಳು ಗೋಂಡ್ ಸಾಮ್ರಾಜ್ಯದ ರಾಣಿ ಆಗ್ತಾಳೆ, ದಲಪತ್ ಶಾಹನ ಹೆಂಡತಿಯಾಗಿ. ಅತ್ಯಂತ ದಿಟ್ಟ ಸ್ತ್ರೀ, ಮತ್ತು ಅಕ್ಬರ್ನಿಗೆ ಇವಳು ಸಿಂಹ ಸ್ವಪ್ನವಾಗಿದ್ದಂತಹ ಸ್ತ್ರೀ. ನಾವು ಸ್ತ್ರೀ ಕುಲವೇ ಹೆಮ್ಮೆ ಪಡುವಂತಹ ರಾಣಿ ಇವಳು, ಮಹಾರಾಣಿ ದುರ್ಗಾವತಿ. ಈಕೆ ಕೃಷ್ಣ ಭಕ್ತರಲ್ಲಿ ಭಕ್ತೆ. ಯಾರು ಅಂತ ನಿಮಗೆ ಈಗಾಗಲೇ ಅಂದಾಜಾಗಿರ್ತದೆ. ಉತ್ತರ ಪ್ರದೇಶದಲ್ಲಂತೂ ಇವಳ ಭಜನೆ
ಮತ್ತು ಕೃಷ್ಣ ಭಕ್ತಿ ಇವಳ ಚರಿತ್ರೆ ಜನಜನಿತ. ಯಾರು ಹೇಳಿ ನೋಡೋಣ? ಮೀರಾಬಾಯಿ. ಇವಳ 525ನೇ ಜಯಂತಿಗೆ ಸರ್ಕಾರ ತಂದ ಕಾಯಿನ್ ಇದು. ಈ ಕಾಯಿನ್ನ ಡಿನಾಮಿನೇಷನ್ ಕೂಡ ಅಷ್ಟೇ ಇದೆ, 525ನೇ ಜಯಂತಿ. ಇವಳ ಕೃಷ್ಣ ಪ್ರೇಮ, ಕೃಷ್ಣನ ಕುರಿತ ಭಕ್ತಿಗೀತೆಗಳು ತುಂಬ ಜನಪ್ರಿಯ. ಸಾಕಷ್ಟು ವಿವಾದ ಇತ್ತು ಇವಳಿಗೆ. ಮದುವೆ ಆದ ನಂತರ ಕೂಡ ಕೃಷ್ಣನನ್ನು ಇವಳು ತನ್ನ ಪತಿ ಅಂತ ಹೇಳಿ ಘೋಷಣೆ ಮಾಡ್ತಾಳಲ್ಲ, ಆ ಬಗ್ಗೆ ಇವಳ ಮೈದುನನೇ ಇವಳಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದ ಅಂತ ಚರಿತ್ರೆ ಹೇಳ್ತದೆ. ಇವಳ ಮದುವೆ ಆದದ್ದು ಮೇವಾಡದ ಭೋಜರಾಜ. ಆದರೂ ಕೂಡ ಇವಳು ಪರಮಾತ್ಮ ಕೃಷ್ಣನೇ ನನ್ನ ಪತಿ ಅಂತ ಭಾವಿಸಿದ್ಲು, ಅವನಿಗಾಗಿಯೇ ಬದುಕಿದ್ಲು. ಒಮ್ಮೆ ವಿಷ ಸೇವಿಸಿ ಕೂಡ ನದಿಗೆ ಬಿದ್ದು ಕೂಡ ಇವಳನ್ನು ಕೃಷ್ಣ ಪರಮಾತ್ಮನೇ ಕಾಪಾಡಿದ, ಬದುಕಿದ್ಲು ಅನ್ನುವ ಐತಿಹ್ಯ ನಮಗೆ ಚರಿತ್ರೆಯಲ್ಲಿ ಸಿಗುತ್ತೆ. ಈ ಕಾಯಿನ್ ಅಂತೂ, ಇಲ್ಲಿರುವ ವ್ಯಕ್ತಿಯಂತೂ ತೆಲುಗು ಚಿತ್ರರಂಗದ ಅನಭಿಷಿಕ್ತ ದೊರೆ ಅಂತ ಹೇಳ್ಬೋದು. ಯಾರು ಅಂತ ನಿಮಗಾಗಲೇ ಅಂದಾಜಾಗಿರ್ತದೆ, NTR. ರಾಮ ಮತ್ತು ಕೃಷ್ಣನ ಪಾತ್ರ ಇವರಂತೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬಿರುದನ್ನು ತಗೊಂಡವರು, ತೆಲುಗು ಚಿತ್ರರಂಗದ ದಿಗ್ಗಜ. ಅಲ್ಲದೆ ಬರೀ ಚಿತ್ರರಂಗ ಅಲ್ಲ, ಇವರು ಪ್ರಮುಖ ರಾಜಕಾರಣಿ ಕೂಡ. ವರ್ಣರಂಜಿತ ಪಾತ್ರಗಳಲ್ಲಿ ಮಿಂಚಿದ್ದವರು. ಶ್ರೀರಾಮ ಪಾತ್ರ ಅಂತೂ ಅತ್ಯದ್ಭುತ. 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂತು ಇವರಿಗೆ. ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅನ್ನುವ ಬಿರುದು ಕೂಡ ಬಂತು. ನೋಡಿ, ಇದರಲ್ಲಿ ಕೂಡ ಅವರ ಚಿತ್ರರಂಗದ ಒಂದು ಪಿಕ್ಚರು ಇದರಲ್ಲಿ ಕೂಡ ನೋಡಿ, ರಾಮನ ಪಾತ್ರ ಮಾಡಿದಂಥದ್ದು ಇದರಲ್ಲಿ ಇದೆ. ಸ್ನೇಹಿತರೆ, ನನಗೆ ಒಂದು ಖುಷಿಯ ವಿಚಾರ ಏನಂದರೆ, ಇಲ್ಲಿಂದಲೇ ನಮ್ಮ ದೇಶದ ನಾಣ್ಯಗಳನ್ನು ನಾನು ಪರಿಚಯ ಮಾಡ್ಕೊಳ್ತಾ ಇರೋದು. ಲಕ್ಷ್ಮಿಯವರ ವಿಡಿಯೋಗಳನ್ನು ನೋಡಿದಾಗ ನನಗೂ ಕೂಡ ಅನ್ನಿಸ್ತು, ನಾನು ಯಾಕೆ ನಾಣ್ಯಗಳನ್ನು ಸಂಗ್ರಹಿಸಬಾರ್ದು ಅಂತ. ಹೇಗೂ ಕೆನಡಾದಲ್ಲಿ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿಂದಲೇ ಶುರು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಯ ನಾಣ್ಯಗಳನ್ನು ಹಾಗೂ ನೋಟುಗಳನ್ನು ಸಂಗ್ರಹಿಸಿದ್ದೇನೆ. ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು 5 cents, 10 cents, 25 cents, $1, $2, ಹಾಗೆ ಕೆಲವು ನೋಟುಗಳು. ಇದು $5, ಇದು $10, ಇದು $20, ಹಾಗೆ ಇದು $100. ಸದ್ಯಕ್ಕೆ ಇಷ್ಟು ಸಂಗ್ರಹಿಸಿದ್ದೇನೆ. ಮುಂದಿನ ವಾರ ಲಕ್ಷ್ಮಿಯವರು ಇನ್ನಷ್ಟು ವಿಚಾರಗಳನ್ನು ತಿಳಿಸಿಕೊಡುತ್ತಾರೆ, ಕಾದು ನೋಡೋಣ. ನಮಸ್ಕಾರ.